ತಡೀತಾ ಅಂದರೆ ಅವ್ರಿಗೆ ಗೊತ್ತು ಬೇರೆ, ಈತನು ಅಳ್ಳಿಲ್ಲ ಅಂತ ಅಂದರೆ ಡೇಂಜರ್ ಪೊಸಿಷನಲ್ಲಿದ್ದಾನೆ. ಮಗು ಅಳ್ತಾ ಇಲ್ಲ ಅಂದರೆ ಡೇಂಜರ್ ಪೊಸಿಷನ್, ಸತ್ತೋಗಿದೆ ಏನೋ. ಈಗ ಒಡೆದು ಅಳಿಸ್ತೀನಿ ಅತ್ತೆ ಉಸಿರಾಟದ ತೊಂದರೆಯಿಂದ ಹೊರಗಡೆ ಬರ್ತಾನೆ. ಒಂದು ಉಸಿರಾಟದ ತೊಂದರೆಯಿಂದ ಅದು ಹಾಗೆ ಇರ್ಬೋದೇನೋ, ಪ್ರಾಣ ಹೋಗುವಂಥ ಸಂಭವ ಇರುವಂಥ ಪರಿಸ್ಥಿತಿ ಇದ್ದಾಗ ಬೆನ್ನಿನ ಮೇಲೆ ಹೊಡೆದು ಉಸಿರಾಡುವಂಥ ಪರಿಸ್ಥಿತಿಗೆ ತರ್ತಾರೆ. ಮಗು ಅಳುತ್ತಾ? ಖಂಡಿತ ಅಳುತ್ತೆ. ಹಾಗೆ ಅಳ್ತಾ ಇರುತ್ತಾ? ತಾಯಿ ಎದೆಯಲ್ಲಿ ಬಂದು ಹಾಲು ಕುಡಿಯುವಾಗ ಆವಾಗ ನೆಮ್ಮದಿ ಇರುತ್ತೆ. ದೇವರು ಒಂದು ಮಾತು ಹೇಳಿದ್ರು, ದಾವೀದನ ಮೂಲಕ ಒಂದು ಮಾತು ಹೇಳಿದರೆ, ತಾಯಿಯ ಗರ್ಭದಿಂದ ನನ್ನನ್ನು ಬರಮಾಡಿದವನು ನೀನಲ್ಲವೋ, ತಾಯಿಯ ಎದೆಯಲ್ಲಿ ನಿಶ್ಚಿಂತೆಯಿಂದ ಇರಿಸಿದವನು ನೀನಲ್ಲವೋ. ಅಂದರೆ ಒಂದು ದಿವಸ ನಿಶ್ಚಿಂತೆಯಿಂದ ಮಗು ಇರುತ್ತೆ. ಚಿಂತೆ ಇಲ್ವಾ? ತಾಯಿಗೆ ಚಿಂತೆ ಇರುತ್ತೆ, ಮಗು ಚಿಂತೆ ಇರುತ್ತಾ? ಇಲ್ಲ. ಆ ತಾಯಿಗೂ ಏನು ಚಿಂತೆ ಇರುತ್ತೆ? ಬೇರೆ ಸಮಯ ಇದ್ದಾಗ ಅಯ್ಯೋ ಈ ನೋವು ಯಾವಾಗ ಹೋಗುತ್ತೋ, ಮಗು ಯಾವಾಗ ಬರುತ್ತೋ ಅಂತ ಈತಳಕ್ಕೆ ದುಃಖ ಇರುತ್ತೆ. ಮಗು ಹುಟ್ಟಿದ ಮೇಲೆ ಆತಳ ಬೇನೆ ಎಲ್ಲ ಮರೆತು ಮಗುಗೆ ಅಪ್ಕೊಂಡು ಸಂತೋಷ ಪಡ್ತಾಳೆ. ಬೇರೆ ನಿಮ್ಮ ಜೀವಮಾನದ ಕಷ್ಟ, ದುಃಖ, ಸಂಕಟಗಳು ಬೇರೆ ಕ್ಷಣಿಕವಾದದ್ದು. ಮರಣ ಎನ್ನುವಂಥದ್ದು ಕ್ಷಣಿಕವಾದದ್ದು ಬೇರೆ. ಮರಣ ಎನ್ನುವಂಥದ್ದು ಅಕಸ್ಮಾತಾಗಿ ಬರುವಂಥದ್ದು, ಹೇಳದೆ ಬರುವಂಥದ್ದು. ಹೇಳೇ ಬಂದರೆ ನಾವು ಹೇಗಿರ್ತೀವಿ ಬೇರೆ? ದುಃಖದಿಂದನೇ ನರಳಿ ಸಾಯ್ತಾ ಇರ್ತೀವಿ. ಯಾರಿಗಾದ್ರೂ ರೋಗ ಇದೆ, ನೀವು ಇಷ್ಟು ದಿವಸದಲ್ಲಿ ಸಾಯ್ತೀರಾ, ನಿಮ್ಮ ಆಸೆ ಆಕಾಂಕ್ಷೆ ಏನಿದೆ ಅವ್ರನ್ನ ತೀರಿಸಿ ಅಂತ ಅವ್ರ ಮನೆಯವ್ರಿಗೆ ಹೇಳ್ಬಿಡ್ತಾರೆ. ಇವ್ರಿಗೂ ಗೊತ್ತಾಗ್ಬಿಡುತ್ತೆ. ಅವ್ರ ಜೀವನ ಪ್ರೇರೆ ಸಂತೋಷದಿಂದ ಇರ್ತಾರ? ಆಲೋಚನೆ ಮಾಡ್ಬಿಟ್ರೆ ಸಂತೋಷದಿಂದ ಇರ್ತಾರ? ನಗ್ನಗ್ತಾ ಇರ್ತಾರ? ಅದೇ ಗೊತ್ತಿಲ್ಲದೆ ಮರಣ ಬತ್ತು ಅಂದ್ಕೊಳ್ಳಿ, ಬದುಕ್ತಾ ಆ ಟೈಮಲ್ಲಿ ನಗ್ನಗ್ತಾ ಇದ್ದೂ ಸಾಯೋ ಪರಿಸ್ಥಿತಿ ಇರುತ್ತೆ. ಫಸ್ಟೇ ಗೊತ್ತಾದರೆ ನರಳಿ ಸಾಯ್ತಾ ಇರ್ತಾನೆ ಮನುಷ್ಯ. ನಾನು ಇನ್ನೇನು ಸತ್ತೋಯ್ತೀನಿ, 2 ದಿವಸ ಸತ್ತೋಯ್ತೀನಿ, 3 ದಿವಸ ಸತ್ತೋಯ್ತೀನಿ, ನೆಮ್ಮದಿ ಇರಲ್ಲ ಬೇರೆ. ದೇವರ ಚಿತ್ತಾನುಸಾರವಾಗಿ ದುಃಖ ಬರ್ತಾ ಇದೆ ಅನ್ನುವಂಥ ಮಾತನ್ನು ನಾವು ಮರಿಬಾರ್ದು. ಆಲೋಚನೆ ಮಾಡಿ. ಕೊನೆಯದಾಗಿ ಓದಿ ಮುಗಿಸ್ಕೊಳ್ಳೋಣ. 2 ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 7ನೇ ಅಧ್ಯಾಯ 10ನೇ 11ನೇ ವಚನ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 7ನೇ ಅಧ್ಯಾಯ 10, 11ನೇ ವಚನ. ದೇವರ ಚಿತ್ತಾನುಸಾರವಾಗಿರುವ ದುಃಖವು, ದೇವರ ಚಿತ್ತಾನುಸಾರವಾಗಿರುವ ದುಃಖವು, ದೇವರ ಚಿತ್ತಾನುಸಾರವಾಗಿರುವ ರೋಗವು, ದೇವರ ಚಿತ್ತಾನುಸಾರವಾಗಿರುವಂಥ ಸಾಲವು, ದೇವರ ಚಿತ್ತಾನುಸಾರವಾಗ ಇರುವ ಅವಮಾನವು, ದೇವರ ಚಿತ್ತಕ್ಕನುಸಾರವಾಗಿರುವಂತಹ ಸಾವು, ದೇವರ ಚಿತ್ತಕ್ಕನುಸಾರವಾಗಿರುವಂಥದ್ದು ಪ್ರೇರೆ ಕ್ರೈಸ್ತರ ಜೀವಿತದಲ್ಲಿ ಮಾತ್ರವಲ್ಲ, ಪ್ರಪಂಚದಲ್ಲಿ ಒಂದೊಂದು ವಿಷಯ ನಡಿಬೇಕಂದ್ರೂ ಬೇರೆ ಅನೇಕರು ಲೋಕದವ್ರು ಹೇಳ್ತಾರೆ. ಬೇರೆ ಲೋಕದವ್ರು ಗೊತ್ತು, ದೇವರ ಅಪ್ಪಣೆ ಇಲ್ಲದೆ ಒಂದು ಹುಲ್ಕಡ್ಡಿನೂ ಅಲ್ಲಾಡಲ್ಲ ಅಂತ. ಅವರು ಗೊತ್ತು. ನಮಗೇನು ಗೊತ್ತು? ನಮಗೇನು ಗೊತ್ತು? ಆಶೀರ್ವಾದದ ವಾಕ್ಯಗಳನ್ನು ಮಾತ್ರ ರೆಡ್ ಪಿಂಕಲ್ಲಿ ಅಥವಾ ಹಸಿರು ಪಿಂಕಲ್ಲಿ ಸ್ಕೆಚ್ ಪೆನ್ನಲ್ಲಿ ಗೀಟ್ ಹಾಕೊಳ್ಳೋದು ಗೊತ್ತು ನಮಗೆ. ಏನು? ಆಶೀರ್ವಾದದ್ದು ಮಾತ್ರ. ದೇವರು ನೀನು ಹೋಗುವಾಗಲೂ ಕಾಪಾಡ್ತಾನೆ. ಬರೋ ಈ ದುಃಖಕರವಾದದ್ದು ಬರ್ಕೊಳ್ಳಲ್ವಾ? ಇದು ನಿಮಗೇನೆ, ಇದು ನಿಮಗೆ ಆಶೀರ್ವಾದ, ಅದಲ್ಲ ಆಶೀರ್ವಾದ. ಇದು ಪ್ರಿಯರೇ, ಇದು ಬಂದ ಮೇಲೆ ಅದು ಬರುತ್ತೆ, ಅದು ಬಂದ ಮೇಲೆ ಇದು ಬಂದರೆ ನಿಮ್ಗೆ ಗೊತ್ತಾಗಲ್ಲ. ಸಂತೋಷದಲ್ಲಿರುವಂಥ ಉಲ್ಲಾಸ ನಿಮ್ಗೆ ಗೊತ್ತಾಗಬೇಕಂದ್ರೆ ದುಃಖ ಗೊತ್ತಾಗಬೇಕು. ಹುಷಾರಿರಲ್ಲ, ಸೀರಿಯಸ್ ಆಗಿರ್ತಾರೆ, ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತಾರೆ, ಸೀರಿಯಸ್ ಆಗಿರ್ತಾರೆ. ಇನ್ನೇನು ಪ್ರಾಣ ಹೋಯ್ತು ಅಂದಂಗಲೇ ಬದುಕು ಬಂದುಬಿಡ್ತಾರೆ. ಅವ್ರಿಗೋಗಿ ಕೇಳಿ, ಹೇಗಪ್ಪ ಇತ್ತು ಹಾಸ್ಪಿಟಲ್, ತುಂಬ ಸೀರಿಯಸ್ ಕಂಡೀಷನ್ ಹೇಗಿದೆಯಪ್ಪ ಅಂದರೆ 2-3 ದಿವಸದಿಂದ ತುಂಬ ಆರಾಮಾಗಿದ್ದೀನಿ, ತುಂಬ ಸುಖವಾಗಿದ್ದೀನಿ. ಆಗ ಇದ್ದಂಥ ನೋವು ಭಯಂಕರ ಸಾಯ್ತಾ ಬದುಕಿದ್ದೀನಿ ಅಂತ ಅಲ್ವಾ? ಅಂದರೆ ಈಗ ಸಂತೋಷವಾಗಿದ್ದಾನೆ, ಆಗ ದುಃಖವಿತ್ತು. ದೇವ್ರ ವಾಕ್ಯನ ಹೇಳ್ತೆ, ದೇವರ ಚಿತ್ತಾನುಸಾರವಾಗಿರುವ ದುಃಖವು ಮಾನಸಂತರವನ್ನು ಉಂಟು ಮಾಡಿ ರಕ್ಷಣೆಗೆ ಕಾರಣವಾಗಿದೆ. ದೇವರ ಚಿತ್ತಕ್ಕನುಸಾರವಾಗಿರುವ ದುಃಖವು ಮಾನಸಾಂತರವನ್ನು ಉಂಟು ಮಾಡಿ ರಕ್ಷಣೆಗೆ ಕಾರಣವಾಗಿದೆ.
ಪ್ರಪಂಚದಲ್ಲಿ ಪ್ರೇರಣೆ, ನೀವು ಆಲೋಚನೆ ಮಾಡಿ, ನಾವೇನಂತೀವಿ ಎಲ್ಲರೂ ಸುಖವಾಗಿರಬೇಕು, ಒಳ್ಳೆ ಎಜುಕೇಷನ್ ಇರಬೇಕಪ್ಪ, ಅನೇಕರು ಪ್ರಾರ್ಥನೆ ಮಾಡ್ತಿರ್ತೀವಿ. ಎಂಥ ಅಜ್ಞಾನದ ಪ್ರಾರ್ಥನೆ ಅಂದರೆ, ಹೆಂಗಪ್ಪ ಇವ್ರ ಜೊತೆ ಜೀವನ ಮಾಡೋದು ಅನಿಸುತ್ತೆ, ಹೆಂಗಪ್ಪ ಈ ಟೀಮಲ್ಲಿ ಇರೋದು ಅನಿಸುತ್ತೆ. ಎಂಥ ಪ್ರಾರ್ಥನೆ ಗೊತ್ತಾ? ನಾನು ಕ್ರೈಸ್ತರ ಆಲೋಚನೆಯಲ್ಲಿ ಹೇಳ್ತಾ ಇದ್ದೀನಿ, ದೇವರ ವಾಕ್ಯದ, ದೇವರ ಒಂದು ಮೈಂಡ್ ಸೆಟ್ಟಿಂದ ಹೇಳ್ತಾ ಇದ್ದೀನಿ ನಾನು. ದೇವರ ಮೈಂಡ್ ಸೆಟ್ಟಿಂದ ಕೆಲಸ ಸಿಗ್ತಾ ಇಲ್ಲ, ಓಕೆನಾ? ಕೆಲಸ ಸಿಗ್ತಾ ಇಲ್ಲ, ಕಷ್ಟ. ಈಗ ಕಷ್ಟದಲ್ಲಿರುವಂಥ ಮನುಷ್ಯರಿಗೆ ಲಕ್ಷಾಂತರ ರೂಪಾಯಿ ಹಣ ಸಿಕ್ಕಿದ್ರೆ ಅವ್ನು ದುರ್ಬುದ್ಧಿ ಕಲ್ತಿ ಬಾರು ಪಬ್ಬಲ್ಲಿ ಅಲಿತಾನ. ಈ ಕಷ್ಟದ ಮೂಲಕ ಅವನು ಒಂದು ಒಳ್ಳೆ ಪಾಠ ಕಲಿಯುವಂಥ ಪರಿಸ್ಥಿತಿ ಇರುತ್ತಾ? ಆಲೋಚನೆ ಮಾಡೋದು. ಅವ್ರು ಸಾವು ಬರೋದು ಬೇಡ, ಅವರು ದುಃಖಪಟ್ಟು ಸೂಸೈಡ್ ಮಾಡ್ಕೊಳ್ಳೋದು ಬೇಡ, ಆ ಧೈರ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡೋದು ಬೇಡ ಅನ್ನೋಲ್ಲ, ಓಕೆನಾ? ಕೆಲಸ ಸಿಗುತ್ತೆ, ಓಕೆನಾ? ಈಗ ಕೆಲಸ ಸಿಕ್ಬಿಟ್ಟು ಕೆಲಸ ಮಾಡಿ ಅವನು ದುಡಿದು ಕೋಟ್ಯಾಧೀಶ್ವರ ಅಂದರೆ ದೇವ್ರ ಬಗ್ಗೆ ಕಂಡ್ಕೋತಾನ. ಈಗ ದುಃಖ ಪಡುವವನು ಧನ್ಯನು, ದುಃಖದಿಂದ ಇರುವಾಗ ದೇವ್ರ ವಾಕ್ಯ ಅವನು ಸಾರಿದ್ರೆ ಅವ್ನು ಕೇಳ್ತಾನಪ್ಪ. ನಿನ್ನ ಮಾತು ಕೇಳಿ ಭಾನುವಾರ ಚರ್ಚೆಗೆ ಬರ್ತಾನೆ. ಅವನೆಲ್ಲ ಸುಖವಾಗಿದ್ದು ಸೌಕರ್ಯವಾಗಿದ್ದರೆ ಎಲ್ಲಿ ಬರ್ತಾನಪ್ಪ? ಮೂಢರಾದಂಥ ಕ್ರೈಸ್ತರೇ ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಯಾವ ಜ್ಞಾನ ಬರುತ್ತಪ್ಪ? ಯೇಸು ಕ್ರಿಸ್ತನು ಕೆಲಸದವರಿಲ್ಲ ಬೆಳೆಯು ಬಹಳ ಅಂತ ನನ್ನ ಕೆಲಸದವರಿಗೆ ಕೇಳು ಅಂದರೆ, ಲೋಕದ ಕೆಲಸದಲ್ಲಿ ಹಂಚ್ತಾ ಇದ್ದೀರಂದ್ರೆ ನೀವು ದೇವರಿಗೆ ಮಕ್ಕಳ? ಎಂಥ ಮಕ್ಕಳು? ಅಜ್ಞಾನದ ಮಕ್ಕಳು. ದೇವರ ಕೆಲಸಕ್ಕೆ ರಕ್ಷಣೆ ಮಾಡಲಪ್ಪ ದೇವರೇ, ಲೋಕದಲ್ಲಿ ಕೆಲಸ ಇಲ್ದಲಿತಾ ಇದ್ದಾರೆ. ಈಗ ಪೇತ್ರನಿಗೆ ಏನಂತಾರೆ, ಮನುಷ್ಯರನ್ನು ಹಿಡಿಯುವ ಬೆಸ್ತನಾಗಿ ನೀನು ಮಾಡ್ತೀನಿ. ಮೀನು ಹಿಡಿಯಕ್ಕೆ ಹೋಗ್ತಾ ಇದೆಯಾ? ಈ ಚಿಲ್ಲರೆ ಕೆಲಸ ಬಿಡು, ಬಂದದ ಕೆಲಸ ಕೊಡ್ತೀನಿ ನಿನ್ನ ಹೊಟ್ಟೆ ಸಾಕೊಳ್ಳೋಕ್ಕೋಸ್ಕರ ನೋಡ್ತಾ ಇದೆಯಾ ಪೇತ್ರ? ಪ್ರಾರ್ಥನೆ ಎಂತಕ್ಕೆ ಮಾಡ್ತಾ ಇದೀಯ? ಅವ್ರ ಹೊಟ್ಟೆ ಸಾಕೊಳ್ಳೋದಕ್ಕೋಸ್ಕರ ಪ್ರಾರ್ಥನೆನಾ? ಕೆಲಸ ಸಿಗಲಿ ಅಂತ ಪ್ರಾರ್ಥನೆನಾ? ಇಂಜಿನಿಯರ್ ಆಗಲಿ ಅಂತ ಪ್ರಾರ್ಥನೆನಾ? ಡಾಕ್ಟರ್ ಆಗಲಿ ಅಂತ ಪ್ರಾರ್ಥನೆನಾ? ದೇವರ ಕೆಲಸಕ್ಕೆ ಇಲ್ಲದಂಥ ಜನರಿಗೆ ದೇವರ ಕೆಲಸಕ್ಕೆ ಸೇರಿಸ್ಬೇಕಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಾ? ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾನೆ? ಮನುಷ್ಯರನ್ನು ಹಿಡಿಯುವಂಥ ಬೆಸ್ತರನ್ನಾಗಿ ಮಾಡ್ತೀನಿ ನಿನ್ನನ್ನು, ಬಾ ನನ್ನ ಜೊತೆ. ಮತ್ತಾಯನನ್ನು, ನೀನು ಟ್ಯಾಕ್ಸ್ ಕಲೆಕ್ಟರ್ ಆಗಿದೆಯಾ, ಬಾ ನೀನು, ಬಿಡು ಈ ಕೆಲಸ ಅಂತ. ದೇವರ ಕೆಲಸ ಬಿಡಿಸಿ ದೇವ್ರ ಕೆಲಸದಲ್ಲಿ ಸೇರಿಸಿದ್ರೆ ನೀನು ದೇವ್ರ ಕೆಲಸಕ್ಕೆ ಬರೋದು. ಆಮೇಲೆ ನೀನು ಫಸ್ಟ್ ದುಡ್ಕೊಂಡು ಹೆಂಡತಿ ಮಕ್ಕಳು ಸುಖ ನೋಡ್ಕೊಂಡು ಆರಾಮಾಗಿ ಜೀವಿಸೋ, ಸತ್ತು ನರಕಾಗಿ ಹೋಗಿರು. ಇದು ನಮ್ಮ ಪ್ರಾರ್ಥನೆ. ಎಂಥ ಅಜ್ಞಾನಿಗಳ ಪ್ರಿಯರೇ ನಾವು, ಮೂಢರೇ ಅಂತಲೇ ಹೇಳ್ಬೋದು. ನಮ್ಮ ಎಂತೆಂಥ ರಿಕ್ವೆಸ್ಟ್ ಕೊಡ್ತೀರಿ. ಏನು ಓದ್ತಿರೋ ಬೈಬಲು, ಏನು ಅರ್ಥ ಮಾಡ್ಕೊಂಡಿರೋ ದೇವ್ರನ್ನ ಅಲ್ವಾ? ದೇವರ ಚಿತ್ತಕ್ಕನುಸಾರವಾಗಿರುವಂಥ ದುಃಖವು ನಿಮಗೆ ಬರಬೇಕು. ದೇವರ ಚಿತ್ತಾನುಸಾರ ಪ್ರೇರೆ ಇದು ದುಃಖವೆಂಬುದು. ಇದು ಬಂದರೆ ಸುಖ ನಿಮ್ಗೆ ಗೊತ್ತಾಗುತ್ತೆ. ಕೊಡ್ತಾರ? ಖಂಡಿತ ಸುಖ ಕೊಡ್ತಾರೆ. ಸಹಿಸಬಹುದಾದಂಥ ಕಷ್ಟವೇ ಹೊರತು ಬೇರೇನು ದೇವ್ರು ಕೊಡಲ್ಲ ಪ್ರೇರೆ. ಒಬ್ಬ ಗಾರೆ ಕೆಲಸ ಮಾಡೋನು, ಬಾಂಡ್ಲಿ ಹೊರೋನು, ಕಲ್ಲನ್ನು ಹೊರುವನು, ಮ್ಯಾಲಡೆ ಕಲ್ಮೇಲೆ ಕಲ್ಲು ಇಡುವಾಗ ಸಾಕಪ್ಪ ಇನ್ನೂ ಹಾಕ್ಲೇನಪ್ಪ ಅಂತಾರೆ. ಇನ್ನೆರಡು ಹಾಕಿ ಯಜಮಾನ್ರಿ ಅಂದರೆ ಹಾಕ್ತೇನೆ, ಬೇಡ ಅಂದರೆ ಬೇಡ, ಇಳಿಸ್ತಾನೆ ಇನ್ನೆರಡು. ಈ ಮನುಷ್ಯನಿಗೆ ಎಷ್ಟೊಂದು ತಿಳುವಳಿಕೆ ಇರಬೇಕು. ಮತ್ತು ನಮ್ಮನ್ನು ಹೆತ್ತಂತ ತಂದೆ ನಮ್ಮ ಕೆಪಾಸಿಟಿ ಗೊತ್ತಿಲ್ವಾ? ನನಗಿರುವಂಥ ದುಃಖ ರೋಡಲ್ಲಿ ಹೋಗಿ ಬರೋದು ಕೊಟ್ಬಿಟ್ರೆ ಅವನು ಅವತ್ತೇ ಹೋಗಿ ಸೂಸೈಡ್ ಮಾಡ್ಕೊಂಡು ಸಾಯ್ತಾನೆ. ಅಥವಾ ಅವನಿಗಿರುವಂಥ ದುಃಖ ಕಷ್ಟ ನನಗೆ ಬಂದುಬಿಟ್ರೆ ನಾನು ಹೋಗಿ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತೀನಿ ಅಲ್ವಾ? ಮಾಮೂಲಿ ಮನುಷ್ಯನ ಹೇಳ್ತಾ ಇರೋದು, ದೇವ್ರ ಮನುಷ್ಯನಿಗೆ ಹೋಲಿಕೆ ಮಾಡ್ತಾಯಿಲ್ಲ. ನಾನು ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ನಮಗಿರುವಂಥ ದುಃಖ ತಡೆಯುವಂಥ ಕೆಪಾಸಿಟಿ ಅಥವಾ ರೋಗ ತಡೆಯುವಂಥ ಕೆಪಾಸಿಟಿ ಬೇರೆಯವ್ನಿಗಿರಲ್ಲ. ಬೇರೆಯವ್ರಿಗಿರುವಂಥ ಸಮಸ್ಯೆಯನ್ನು ತಡೆಯುವಂಥ ಕೆಪಾಸಿಟಿ ನಮಗಿರಲ್ಲ. ಯಾರ್ಯಾರಿಗೆ ಎಂತೆಂಥ ಸಹಿಸಬಹುದಾದಂಥ ಕಷ್ಟವೂ ದುಃಖವೂ ಹೊರತು ಬೇರೆ ಮತ್ತೆ ದೇವರು ಏನು ಕೊಡಲ್ಲಪ್ಪ ಪ್ರೇರೆ. ಅರ್ಥ ಮಾಡ್ಕೊಳ್ಳಿ ಪ್ರೇರೆ ದೇವರ ಮನಸ್ಸನ್ನು, ಅರ್ಥ ಮಾಡ್ಕೊಳ್ಳಿ. ಸುಖಕರವಾದಂಥ ಜೀವಿಸಿದ್ರೆ ಆಮೇಲೆ ದುಃಖ ಪಡಬೇಕಾಗುತ್ತೆ. ಐಶ್ವರ್ಯವಂತನ ಕಥೆ ಅನೇಕ ಸಾರಿ ಕೇಳ್ತಾ ಇರ್ತೀವಿ ನೀವು. ಪ್ರತಿದಿನ ವೈಭವದೊಡನೆ ಸುಖ ಸಂತೋಷ. ಏನು ಸುಖ ಸಂತೋಷ? ಸುಖ ಅಣ್ಣಾದರೆ ಸಮಾಧಾನ ಕೆಳಗಡೆನೆ ಬಂದ್ಬಿಡುತ್ತೆ. ಒಂದು ರೋಗ ಇದ್ದರೆ ಆ ರೋಗಕ್ಕೆ ಇನ್ನೊಂದು ರೋಗ ಅಂಟ್ಕೊಂಡು ಬರ್ತಾ ಇರ್ತದೆ. ತಲೆನೋವಾದರೆ ನೆಗಡಿ ಸ್ಟಾರ್ಟ್ ಆಗಿದೆ, ನೆಗಡಿಯಿಂದ ಕೆಮ್ಮಲು ಬರುತ್ತೆ. ಮತ್ತೊಂದು ರೋಗಕ್ಕೆ ಹೆಂಗೆ ಫ್ರೆಂಡ್ಗಳಾಗಿ ಸೇರ್ಕೋತಾರೋ ಅದೇ ರೀತಿ ಸುಖ ಇದ್ದರೆ ಸುಖಕ್ಕೆ ಸಮಾಧಾನ ಇರುತ್ತೆ, ಸಮಾಧಾನಕ್ಕೆ ಮತ್ತೊಂದಿರುತ್ತೆ, ವ್ಯಭಿಚಾರಕ್ಕೆ ಇನ್ನೊಂದಿರುತ್ತೆ. ಈ ಸುಖದಿಂದ ಇನ್ನೊಂದು ರೋಗ ಅಂಟ್ಕೋತಾ ಇರುತ್ತೆ. ಅಂದರೆ ಪಾಪದ ರೋಗ. ಸುಖ ಬರ್ತದೆ. ಎಂಥದ್ದು ಬಂದು ಸುಖ? ಬಡವ್ರ ಕಂಡ್ರೆ ನೋಡಲ್ಲ, ಬಡವ್ರಿಗೆ ಸಹಾಯ ಮಾಡಲ್ಲ, ಲಾಜರ್ನ ನೋಡಲಿಲ್ಲ, ಏನೂ ಮಾಡಿಲ್ಲ.
ಇವನು ದೇವ್ರ ಬಿಲೀವರೇ. ಯಾರು? ಐಶ್ವರ್ಯವಂತ. ಬಂದಿದ್ದ ತಕ್ಷಣ ದೇವ್ರ ಹತ್ರ ದೋಸ್ಕೊಂಡ ಐಶ್ವರ್ಯವಂತನಾದ. ನಾನೇನು, ನನ್ನ ಮನೆ ಏನು, ನನ್ನ ವೈಭವನು, ನನ್ನ ಸುಖವೇನು ಅನ್ಕೊಂಡಿದ್ದ. ಮುಂದೆ ಇರುವಂಥ ಕಷ್ಟದ ವಿಶ್ವಾಸಿ ಅನೇಕ ವರ್ಷಗಳಿಂದ ದೇವರೇ 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 ಅಂತ ಜೀವಿಸ್ತಾ ಇದ್ದಾನೆ. ದೇವ್ರ ಹತ್ರ ಏನು ದೋಚ್ಕೊಳ್ಳಿಲ್ಲ. ದೇವರೇ ನನಗೇನು ಬೇಡ, ನಂಗೆ ನೀನು ಬೇಕು ದೇವರೇ, ನಿನ್ನ ಆಶೀರ್ವಾದ ನನಗೆ ಬೇಕು ಅಂದ್ಕೊಂಡು ಬದುಕ್ತಾ ಇದ್ದಾನು. ರೋಗದಲ್ಲಿದ್ದಾನೆ. ದೇವರು ಬೇಡ, ದೇವರ ವಾಕ್ಯನೂ ಬೇಡ, ನಾನು ಸುಖನೇ ನಾನು ನೋಡ್ಕೋತೀನಿ ಅಂದವನು ಸತ್ಯ ಅಗ್ನಿಕುಂಡಕ್ಕೆ ಹೋಗಿದ್ದಾನೆ. ದುಃಖ ಪಡುವವನು ಧನ್ಯನು. ರೋಗದಲ್ಲಿದ್ದವನು ಲಾಜರನು ಧನ್ಯನು. ಸಾಲ ಮಾಡಿಕೊಂಡು ಆರೋಗ್ಯವಿಲ್ಲದೆ ಅಲಿತದಂತ ಆ ರಕ್ತ ಕುಸುಮ ಸ್ತ್ರೀ ಧನ್ಯಳು. ನಮ್ಗೆ ಅವಶ್ಯಕತೆ ಇದ್ದಾಗ ನಾವು ದೇವ್ರ ಬಳಿಲಿ ಇರ್ತೀವಿ, ದೇವ್ರ ಬಳಿಲಿ ಪ್ರಾರ್ಥನೆ ಮಾಡ್ತೀವಿ. ಅವಶ್ಯವಾದಿದ್ದು ನಮ್ಮ ಕೈಯಲ್ಲಿ ಸಿಕ್ಕಿದಾಗ ನಮ್ಮ ಮಕ್ಕಳು ತಿಂಡಿ ಬೇಕು, ಅದು ಬೇಕು, ಇದು ಬೇಕು ಅಂತ ಹೇಳ್ತಾರೆ. ಅವ್ರು ಕೊಡಿಸ್ಬಿಡಿ ಅಪ್ಪ ಡ್ಯಾಡಿ ಅಂತ ಬಂದಿಲ್ಲಿ ಪಕ್ಕದಲ್ಲಿ ಕುತ್ಕೊಂಡು ಐಸ್ ಮಾಡ್ತಾ ಇರ್ತಾರೆ, ಕಾಲ ಮುಗ್ತಾ ಇರ್ತಾರೆ, ಕೈಯ ಮುಗ್ತಾರೆ, ಅಮ್ಮ ಹೇಳಮ್ಮ ಅಂತ ಇರ್ತಾರೆ. ಅಲ್ವಾ? ಕೊಡಿಸ್ಬಿಡಿ, ಅದನ್ನು ಬೇಕಾಗಿದ್ದನ್ನು ಕೊಡಿಸ್ಬಿಡಿ. ನಿಮ್ಮ ಪಕ್ಕ ಇರ್ತಾನ ಅವನು, ನಿಮ್ಮ ಹತ್ರ ಬೇಡ್ತಾನ. ಕೇಳಿದ ತಕ್ಷಣ ಸೈಕಲ್ ಕೊಟ್ಟ ಕೈ ಕಾಲು ಮುಡ್ಕೊಂಡು ಬರ್ತಾನೆ. ಅವ್ನಿಗೆ ಅನೇಕ ಪಾಠ ಹೇಳಿ ಬೇಕೇನಪ್ಪ, ನೀನು ಇಂಥ ಒಂದು ಎಕ್ಸಾಮಲ್ಲಿ ಪಾಸ್ ಆಗಬೇಕು, ನೀನು ಪಾಸಾಗಿ ನನ್ನ ಮಗನು ಶ್ರೇಷ್ಠನಂತ ನೀನು 4 ಜನ ಮುಂದೆ ತೋರಿಸು, ನೀನು ಬೇಕಾದದ್ದು ನಾನು ಕೊಡ್ತೀನಿ ಅಂತ. ಯಾರು? ಒಳ್ಳೆ ತಂದೆ. ಅಜ್ಞಾನಿ ತಂದೆಗಳಿರ್ತಾರೆ, ಮೂಢ ತಂದೆ ತಾಯಿಗಳಿರ್ತಾರೆ, ಮಕ್ಕಳಿಗೆ ಏನು ಕಂಡೀಷನ್ ಹಾಕಲ್ಲ, ಕೇಳಿದ ತಕ್ಷಣ ಕೊಡಿಸ್ಬಿಡ್ತಾರೆ. ಅವನಿಗೆ ಆ ವ್ಯಾಲ್ಯುವೇಷನ್ ಏನು ಗೊತ್ತಾಗುತ್ತೆ? ಅದ್ರ ಬೆಲೆ ಗೊತ್ತಾಗುತ್ತಾ? ನಾನು ಗಾಡಿ ಕಲ್ತಿದ ತಕ್ಷಣ ನಮ್ಮ ತಂದೆ ಗಾಡಿ ಕೊಟ್ಬಿಟ್ರು. ಗಾಡಿ ರಿಪೇರಿ ಆಗಿದ ತಕ್ಷಣ ಕಾಲಲ್ಲಿ ಒದ್ದು ಬೀಳಿಸ್ತಾ ಇದ್ದೆ. ಗಾಡಿ ಎಷ್ಟು 12-13 ವರ್ಷದಲ್ಲೇ ಗಾಡಿ ಓಡಿಸೋದು ಕಲಿತೆ. ಗಾಡಿ ಎತ್ಕೊಂಡು ಸುತ್ತಾಡ್ತಾ ಇದೆ. ರಿಪೇರಿ ಬಂದರೆ ಅಲ್ಲೇ ಎಲ್ಲರ ಮುಂದೆ ಕಾಲಲ್ಲಿ ಓದ್ ಬಂದ್ಬಿಡ್ತಾ ಇದೆ ಅಹಂಕಾರದಿಂದ. ಅದೇ ಇನ್ನೂ ಒಂದು 6 ವರ್ಷ 18 ವರ್ಷಕ್ಕೆ ಡಿ ಎಲ್ ಬರುತ್ತೆ ಕಣೋ, ಅಲ್ಲಿವರೆಗೂ ನೀನು ಗಾಡಿ ಹೊತ್ತಬಾರ್ದು ಅಂತ ಕಂಡೀಷನ್ ಹಾಕಿದ್ರೆ ನಾನು ರಾತ್ರಿ ಎಲ್ಲ ಕನ್ಸ್ಕೊಳ್ತಾ ಇದ್ದೆ. ನೆಕ್ಸ್ಟು ಯಾವಾಗ ಬರುತ್ತೋ 18 ವರ್ಷ ಯಾವಾಗ ಆಗುತ್ತೋ, ಯಾವಾಗ ನಾನು ಡಿ ಎಲ್ ಮಾಡಿಸ್ಕೊತೀನಿ, ಯಾವಾಗ ಗಾಡಿ ಓಡಿಸ್ತಾನೋ ಆಸೆಯಿಂದ ಇರುವಾಗ ಆ ಗಾಡಿ ನಾನು 18 ವರ್ಷ 6 ವರ್ಷ ಆದಮೇಲೆ ನನ್ನ ವಯಸ್ಸಿಗೆ ತಕ್ಕನಾಗಿ ನಮ್ಮ ತಂದೆ ತಾಯಿಗಳು ನನಗೆ ಬೇಕಾಗಿರುವಂಥ ವಾಹನಗಳನ್ನ ಕೊಡಿಸುವಾಗ ಅದನ್ನು ನಾನು ಯಾವ ರೀತಿ ನೋಡ್ಕೋತಾ ಇದ್ದೆ? ಬಂಗಾರದ ಥರ ನೋಡ್ಕೋತಾ ಇದ್ದೆ. ಈಗ ಕಲಿತೆ 12-13 ವರ್ಷದ ಅಹಂಕಾರದ ವಯಸ್ಸಲ್ಲಿ ಕಲಿತಾಗ ಕೇಳಿದ ತಕ್ಷಣ ಎತ್ಕೊಂಡು ಹೋದೆ. ರಿಪೇರಿ ಆದರೆ ಕಾಲಲ್ಲಿ ಒದ್ದಿ ಅಹಂಕಾರದಿಂದ ಗರ್ವದಿಂದ ಎಲ್ಲ ಮುರಿದಾಗ್ತಾ ಇದೆ ಗಾಡಿನ. ಹಾಗೆ ಬೇರೆ ನಮ್ಮ ಜೀವಿತದಲ್ಲಿ ಕೆಲವು ತಡವಾಗಿ ಬರುವಂಥದ್ದು ನಮಗೆ ಆಶೀರ್ವಾದ. ದುಃಖವೆಂಬುವಂಥದ್ದು ದೇವರ ಚಿತ್ತ, ದೇವರ ಸಂಕಲ್ಪವೇ ಆಲೋಚನೆ ಮಾಡೋಣ. ನಮ್ಮ ಪ್ರಾರ್ಥನೆಯನ್ನು ಕೂಡ ನಾವು ಬದಲಾಯಿಸ್ಕೊಳ್ಳೋಣ. ದೇವರ ಚಿತ್ತಾನುಸಾರವಾಗಿ ಅನೇಕರಿಗೆ ರೋಗ ಬಂದಿರುತ್ತದೆ. ಅವರು ಪಾಪದಲ್ಲಿ ತೇಲಾಡ್ತಾ ಇರ್ತಾರೆ, ರೋಗ ಬಂದಿರ್ತದೆ. ಇವ್ರು ಬರ್ತಾರೆ ಅಜ್ಞಾನಿ ಸೇವಕಗಳು ಬಂದು ಬಿಡುಗಡೆ ಕೂಟ. ಏನ್ರಿ ಬಿಡುಗಡೆ? ರೋಗದಿಂದ ಬಿಡುಗಡೆ ಮಾಡೋದಕ್ಕೆ ಬಂದ ಯೇಸು ಕ್ರಿಸ್ತನು ಪಾಪದಲ್ಲಿರುವಂಥ ಮನುಷ್ಯರನ್ನು ಬಿಡಿಸಲು ಬಂದನು. ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸಲು ಬಂದನು, ರೋಗದಲ್ಲಿರೋರನ್ನಲ್ಲ. ಅದು ಗುಣಪಡಿಸೋದಕ್ಕೆ ಶಕ್ತನು ದೇವರಲ್ಲಿಂದ. ಪ್ರಾಮುಖ್ಯವಾದದ್ದು ಯಾವುದು ಬಿಡುಗಡೆ? ನಮಗೆ ಸ್ವಸ್ಥತೆ ಬಿಡುಗಡೆನ ಇದು. ಇನ್ನೇನು ಬಿಡುಗಡೆ ಹೊಂದಿದ್ದು ಯೇಸು ಕ್ರಿಸ್ತನಿಂದ? ನಾವು ಪಾಪದಿಂದ ಬಿಡುಗಡೆ ಹೊಂದಿಲ್ಲ. ಅಂದರೆ ಪಾಪದಿಂದ ಬಿಡುಗಡೆ ಹೊಂದದಂಥ ಕಾರಣಕ್ಕೆ ರೋಗ ಅನೇಕರಿಗೆ ಬರುತ್ತೆ. ನೀತಿಯ ನಿಮಿತ್ತನೂ ರೋಗ ಬರುತ್ತೆ, ಪಾಪದ ನಿಮಿತ್ತನೂ ರೋಗ ಬರುತ್ತೆ. ನಾವು ಯಾವುದು ಕೊರಿಂಥದವರ ಬರೆದಾಗ ಮೊದಲನೇ ಪತ್ರಿಕೆಯಲ್ಲಿ ಅನೇಕರು ರೋಗ ಬರುತ್ತೆ ಅಂತ ಒಂದು ವಾಕ್ಯ ಐತೆ. ಒಂದ್ಸರಿ ಓದೋಣ ಮಾತು. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆಯಲ್ಲಿ ರೊಟ್ಟಿ ದ್ರಾಕ್ಷಾರಸವನ್ನು ಕುರಿತು ನಾವು ಓದ್ತೀವಿ. ಓಕೆನಾ? ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 11ನೇ ಅಧ್ಯಾಯ 30ನೇ ವಚನ. ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ. ಓಕೆನಾ? ನಮಗೇನು ನಾಳದಿದ್ರೋಣ. ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ರೋಗಿಗಳು. ಎಂತಿಕೆ? ಪ್ರತಿ ಮನುಷ್ಯನು ತನ್ನನ್ನು ವಿಚಾರಿಸಿಕೊಂಡವನಾಗಿ ಈ ರೊಟ್ಟಿಯಲ್ಲಿ ತಕೊಂಡು ತಿನ್ನಲಿ, ಈ ಪಾತ್ರೆಯಲ್ಲಿ ಕುಡಿಯಲಿ. ಯಾಕೆಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೊಳಗಾಗುವನು. ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು ರೋಗಿಗಳು ಆಗ್ತಾರೆ. ಈಗ ದೇವರ ಚಿತ್ತಕ್ಕನುಸಾರವಾಗಿ ಬಂದಿರುವಂಥ ಈ ದೊಡ್ಡ ರೋಗವನ್ನು ದೇವರು ಗುಣಪಡಿಸೋರ್ಗು ಸ್ವಲ್ಪ ದಮ್ ತಡ್ಕೊಂಡಿರಿ ಸೇವಕರೇ. ದಮ್ ತಡೀರಿ, ಸ್ವಲ್ಪ ಕಂಟ್ರೋಲ್.
ನಾನು ಬಿಡುಗಡೆ ಮಾಡ್ತೀನಿ. ದೇವರೇ ಆತನ ಕಟ್ಟಿನಲ್ಲಿ ಇಕ್ಕಿರುವಾಗ ನೀನು ಏನೇ ಮಾಡ್ತೀಯಾ? ನಿನಗೆ ಯಾವಾಗೇ ಬುದ್ಧಿ ಬರುತ್ತೆ? ಯಾವಾಗೇ ಬೈಬಲ್ ಓದ್ತೀಯ ನೀನು? ಯಾವಾಗೇ ಬೈಬಲ್ ನಿನ್ಗೆ ಅರ್ಥ ಆಗುತ್ತೆ? ದೇವರೇ ಕಟ್ಟಾಕಿದ್ದಾನೆ. ನೀನು ಯಾಕೆ ಬಿಡ್ಸಕ್ಕೆ ಬರ್ತೀಯಾ? ನಿನ್ನ ಕೆಲಸ ನೀನು ನೋಡು. ದೇವರೇ ಇದ್ದಾಳೆ, ತಪ್ಪು ಮಾಡಿದರೆ ಕ್ಷಮಿಸಪ್ಪ ಅಂತ ಇವಳು ಪಾಪ ಮಾಡಿದರೆ ಕ್ಷಮಿಸಪ್ಪ, ಬಿಡುಗಡೆ ಕೊಡು ದೇವರು, ಪಾಪ ಕ್ಷಮಿಸು. ಈ ಥರ ಮಾನಸಾಂತರ ಪಡೋ ರೀತಿ ನೀನು ಮಾಡು ದೇವರು ಅಂತ ಪ್ರಾರ್ಥನೆ ಮಾಡ್ರಿ. ಅಜ್ಞಾನಿಗಳ ಥರ ಪ್ರಾರ್ಥನೆ ಮಾಡ್ತೀವಿ. ದೇವರೇ ಒಂದು ಆಲೋಚನೆಯಿಂದ ಆತಳನ್ನ ಕಟ್ಟಾಕಿರ್ತಾರೆ, ಬುದ್ಧಿ ಕಲೀಲಿ, ಪಾಠ ಕಲೀಲಿ ಅಂತ. ಪೌಲನ ಪತ್ರಿಕೆಯ ಪ್ರೇರ ಏನು ಹೇಳಿರ್ತಾನೆ? ಈತನಿಗೆ ಸೈತಾನನಿಗೆ ಒಪ್ಪಿಸ್ಕೊಡ್ಬೇಕು ಅಂತಾರೆ. ಅರ್ಥ ಆಯ್ತಾ ನಿಮ್ಗೆ ಆ ವಚನ? ಈತನು ಪಾಠ ಕಲಿಬೇಕಾದ್ರೆ ಏನು ಮಾಡಬೇಕು? ಈತನು ಸ್ವಲ್ಪ ಕಾಲ ಸೈತಾನಿಗೆ ಒಪ್ಪಿಸ್ಕೊಡ್ಬೇಕು. ಸೈತಾನ ಒಡೆದು ರಿಮೈಂಡ್ ಮಾಡಿ ಹಾಳು ಮಾಡುವಂಥ ಸಮಯದಲ್ಲಿ ಒಂದು ದೇವ್ರ ಹತ್ರ ಮೊರೆ ಇಡಬೇಕು. ಆಗ ದೇವ್ರು ನಿಮ್ಗೆ ಕೇಳಿ ಬರ್ತಾರೆ. ಏನು ನನ್ನ ಮಾತು ಕೇಳಿದ್ರೆ ರೋಫರ್ ಥರ ಅಲಿತಾ ಇದೆ, ತಪ್ಪಿ ಹೋದ ಮಗನ ಥರ ಅಲ್ದಾಡ್ದೆ, ತಿನ್ನಕನ್ನ ಇಲ್ದೆ ಅಳ್ದ. ಈಗ ಬುದ್ಧಿ ಬತ್ತ ನಿನಗೆ, ದುಃಖ ಬಂದಾದ್ಮೇಲೆ. ಈಗ ನನ್ನ ತಂದೆ ಮನೇಲಿ ಎಷ್ಟು ಮಕ್ಕಳಿದ್ದಾರಂತ, ಎಷ್ಟೋ ಜನ ಆಳುಗಳಿದ್ದಾರೆ, ನನಗೂ ಆ ಸುಖ ಜೀವನದಿತ್ತು, ಅಹಂಕಾರ ಪಟ್ಟು ದುರಾಂಕಾರ ಪಟ್ಟು ಹೊರಗಡೆ ಹೋಗಿ ಏನೋ ದೊಡ್ಡದಾಗಿ ಕಿಸಿದಿನಂತ ಹೋದೆ, ಲೋಫರ್ ಥರ ಅಲಿತಾ ಇದ್ದೀನಿ, ಹಂದಿಗೆ ತಿನ್ನುವಂಥ ಆಹಾರನೂ ಇಲ್ಲ ಅಂತ ಬಂದ. ಅದಕ್ಕೆ ದೇವ್ರು ಸೈತಾನಿಗೆ ಒಪ್ಪಿಸ್ಕೊಡ್ತಾರಂತೆ ಪ್ರೇರೆ. ಪೌಲನ್ ಹೇಳ್ತಾನೆ, ಸೈತಾನಿಗೆ ಒಪ್ಪಿಸ್ಕೊಡ್ತೀನಿ, ಅವನು ಆತ್ಮವು ರಕ್ಷಣೆ ಹೊಂದೋದಕ್ಕೋಸ್ಕರ ಸೈತಾನಿಗೆ ಒಪ್ಪಿಸ್ಕೊಡ್ತೀನಿ. ಅವನು ದೇವರನ್ನು ಬಿಟ್ಟು ಲೋಕದಲ್ಲಿ ಹೋದಾಗ ಭಯಂಕರವಾಗಿ ಒದೆ ಬೀಳುತ್ತೆ ಅವನಿಗೆ. ಅವನು ಎಲ್ಲೋದ್ರೂ ಸಕ್ಸಸ್ ಆಗಲ್ಲ, ದರಿದ್ರನಾಗಿರ್ತಾನೆ ಅವನು. ತಪ್ಪಿ ಹೋದ ಮಗನು ಹೋಗಿದ ತಕ್ಷಣ ಆ ಊರಲ್ಲಿಗೆ ದರಿದ್ರ ತಂದಿಕ್ಬಿಟ್ಟ, ಬರಗಾಲ ಬಂದ್ಬಿಡ್ತು ಪ್ರೇರೆ. ದೇವ್ರ ಮಕ್ಕಳು ದೇವರನ್ನು ಬಿಟ್ಟು ಏನಾದರೂ ಮಾಡಿ ನಾನು ಬದುಕ್ತೀನಂತ ಹೋದರೆ ಎಲ್ಲೋದ್ರೂ ದರಿದ್ರತನ ನಿಮ್ಗೆ ಅಂದ್ಕೊಳ್ಳುತ್ತೆ. ನಿಮ್ಮ ಸೇರಿಸ್ಕೊಂಡವನು ದರಿದ್ರಗೆ ಹಾಳಾಗೋಗ್ತಾನೆ ಪ್ರೇರೆ. ಯಾಕಂದರೆ ದರಿದ್ರದವನು ಸೇರಿಕೊಂಡ್ರೆ ದರಿದ್ರತನೇ ಬರೋದು. ದೇವರನ್ನು ಬಿಟ್ಟವರೇ ನಿಮ್ಮ ಗತಿಯನ್ನು ಏನು ಹೇಳಲಿ, ನಿಮ್ಮನ್ನು ಹರಿದು ಬಿಟ್ಟೇನು ಅಂತ ದೇವ್ರ ವಾಕ್ಯ ಹೇಳುತ್ತೆ. ನಿಮ್ಮನ್ನು ಹರಿದಾಕ್ತೀನಿ, ಒಲೆಯವನು ಯಾವನೂ ಇಲ್ಲ. ಪ್ರಪಂಚದಲ್ಲಿ ಯಾವ ಟೈಲರು ಇಲ್ಲ. ದೇವ್ರು ಹರಿದಾಕಂದ್ರೆ ದೇವರೇ ಒಲಿಬೇಕು. ಗಾಯ ಮಾಡುವ ಕೈಗಳೇ ಗಾಯ ಕಟ್ಟಬೇಕು ಹೊರತು, ಹೊಡೆಯುವ ಕೈಯೇ ಗುಣ ಮಾಡಬೇಕೇ ಹೊರತು, ಪ್ರಪಂಚದಲ್ಲಿ ದೇವರಿಂದ ಒದೆ ತಿಂದು ಯಾವನ ಹತ್ರನೂ ಹೋಗಿ ಗುಣ ಹೊಂತೀನಂದರೆ ಅಸಾಧ್ಯ. ದೇವರಿಂದ ಪಾಠ ಕಲಿಯದೆ ಶಿಕ್ಷಿತನಾಗದ ಹೊರತು ಯಾವನಿಂದಲೂ ಶಿಕ್ಷಿತನಾಗೋದು ಅಸಾಧ್ಯ. ದೇವರಿಂದ ಪಾಠ ಕಲಿತವನು ಮಾತ್ರ ಪ್ರಪಂಚದಲ್ಲಿ ಬದುಕೋದಕ್ಕೆ ಸಾಧ್ಯ. ದೇವರ ವಾಕ್ಯ ಬೇಡ, ದೇವರ ನಿಬಂಧನೆ ಬೇಡ, ದೇವರ ಆಜ್ಞೆ ಬೇಡ ಅನ್ನೋನು ಪ್ರಪಂಚದಲ್ಲಿ ಶಿಕ್ಷಿತನಾಗಲು ಸಾಧ್ಯವೇ ಇಲ್ಲ. ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ ಅಂತ ಅನೇಕರು ಬರೆಸಿರ್ತಾರೆ ಬೇರೆ ಆಟಗಳ ಮತ್ತೊಂದರಲ್ಲಿ. ಒಳ್ಳೆತನ, ಒಳ್ಳೆ ಗುಣ ಬರಬೇಕಂದ್ರೆ ಸತ್ಯವೇದ ಗ್ರಂಥವನ್ನು ಓದಬೇಕು, ಅದಕ್ಕನುಸಾರವಾಗಿ ನಡಿಬೇಕು. ಆಗ ನಾವು ಕೆಟ್ಟತನದಿಂದ ಒಳ್ಳೆ ಮಾರ್ಗದಲ್ಲಿ ಬರೋದಕ್ಕೆ ಸಾಧ್ಯ. ಆಗ ನಾವು ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸೋದಕ್ಕೆ ಸಾಧ್ಯ ಹೊರತು ನಮ್ಮ ಶಕ್ತಿಯಿಂದ ನಮ್ಮ ಬಲದಿಂದ ಏನೋ ಮಾಡ್ತೀವಂದರೆ ಏನೂ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಹೋಗ್ಬಿಡುತ್ತೆ ಒಂದು ದಿವಸ ಪ್ರಾಣ ಅಕಸ್ಮಾತಾಗಿ. ಕ್ಷಣಿಕವಾದಂಥ ದುಃಖವು ನಮಗೆ ಆನಂದಕರವಾಗಿ ತರುವ ಗಂಟ ನಾವು ಸಮಾಧಾನವಾಗಿ ಕಾಯೋಣ ಪ್ರೇರೆ. ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ಅರ್ಥ ಮಾಡ್ಕೊಳ್ಳೋಣ. ಈ ಮನಸ್ಸನ್ನು, ದೇವರ ಮನಸ್ಸನ್ನು ನಾವು ಅರ್ಥ ಮಾಡ್ಕೊಳ್ಳೋದಾದರೆ ಖಂಡಿತ ದೇವರ ಆಶೀರ್ವಾದಕ್ಕೆ ನಾವು ಪಾತ್ರರಾಗಿರ್ತೇವೆ ಅನ್ನೋಂಥ ಮಾತನ್ನು ಈ ಸಮಯದಲ್ಲಿ ಹೇಳಿ ಮುಗಿಸುತ್ತಾ ಪ್ರಾರ್ಥನೆ ಮಾಡ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ತಂದೆ ಆದ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ನಿಮ್ಮ ಮಾತಿನಲ್ಲಿರುವಂಥ ನಿಮ್ಮ ಮನಸ್ಸಿನ ಮಾತುಗಳನ್ನು ನಿಮ್ಮ ಮಕ್ಕಳಿಗೆ ಹೇಳಿದ್ದೀನಿ ತಂದೆ. ನಿಮ್ಮ ಆಲೋಚನೆಗಳು ಶ್ರೇಷ್ಠವಾದವುಗಳು ತಂದೆ. ಅದು ಅನೇಕರ ಜ್ಞಾನಕ್ಕೆ ಅಷ್ಟು ಸುಲಭವಾಗಿ ಅರ್ಥವಾಗಲ್ಲ ತಂದೆ. ದಯಮಾಡಿ ಅವರ ಮನೋನೇತ್ರಗಳನ್ನು ಬೆಳಗಿಸಿರಿ ತಂದೆ. ನಿಮ್ಮಿಂದ ನಿಮ್ಮ ಚಿತ್ತಕ್ಕನುಗುಣವಾಗಿ ಆಗಿರುವಂಥ ದುಃಖವು ಅದು ಆನಂದಕರವಾದದನ್ನು ತಿಳಿದುಕೊಳ್ಳುವಂತೆ ಸಹಾಯ ಮಾಡಿರಿ ತಂದೆ. ಕ್ಷಣಿಕವಾದ ಸುಖಕ್ಕೋಸ್ಕರ ಹೋಗಿ ಪಾತಾಳದ ವೇದನೆ ಅನುಭವಿಸೋದಕ್ಕಿಂತ, ಹೌದು ಸ್ವಲ್ಪ ಕಾಲ ಪಾಪ ಭೋಗವನ್ನು ಅನುಭವಿಸೋದಕ್ಕಿಂತ ದೇವಜನರ ಒಟ್ಟಿಗೆ ನಾವು ಕಷ್ಟವನ್ನು ಅನುಭವಿಸೋದು ಮೇಲು ಅಂದುಕೊಂಡು ಒಂದು ದಿವಸ ಮೋಶೆ ಒಳ್ಳೆ ಡಿಸೈಡ್ ಮಾಡಿ ಒಳ್ಳೆ ತೀರ್ಮಾನ ತೆಗೆದುಕೊಂಡು ದೇವಜನರ ಒಟ್ಟಿಗೆ ದುಃಖ, ಕಷ್ಟ, ಅವಮಾನಗಳನ್ನು ಹೊಂದಿದನು. ಆತನಿಗೆ ಸುಖಕರವಾದಂಥ ಜೀವನ ಕೊಟ್ಟಪ್ಪ. ಒಳ್ಳೆ ಜೀವನ ಪ್ರೇರೆ ಆತನಿಗೆ ತಂದೆಯವರನ್ನು ನೀವು ಸೇರಿಸ್ಕೊಂಡಿದ್ದಕ್ಕಾಗಿ ಸ್ತೋತ್ರಗಳು ತಂದೆ. ಮೋಶೆಯನ್ನು ತಂದೆ ಕ್ಷಣಿಕವಾಗಿ ದುಃಖವನ್ನು ಕೊಟ್ಟರು, ಅನೇಕ ಹಿಂಸೆಗಳಿದ್ದರು. ಆತನ ಮರಣ ಹೊಂದಿದ ನಂತರ ನಿಮ್ಮ ಒಂದು ಪರದೇಶಿಗೆ ಸೇರಿಸಿದ್ದಕ್ಕಾಗಿ ಸ್ತೋತ್ರಗಳು ತಂದೆ. ಲಾಜರನ್ನು ಕೂಡ ಭಯಂಕರವಾದ ರೋದನೆ ಕಷ್ಟಗಳಲ್ಲಿ ಇರುವಾಗಲೂ
ಆತನ ದುಃಖದಿಂದಲೇ ತನ್ನ ಪ್ರಾಣ ಕಳ್ಕೊಂಡರು. ಆತನಿಗೆ ಪರದೇಶಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಗಳು ತಂದೆ, ಕಾಪಾಡಿದ್ದಕ್ಕಾಗಿ ಧನ್ಯವಾದಗಳು ತಂದೆ. ಅದೇ ರೀತಿ ನಮ್ಮ ಜೀವಿತಗಳು, ನಮ್ಮ ರೋಗಗಳು, ನಮ್ಮ ಸಾಲಗಳು, ನಮ್ಮ ಸಂಕಟಗಳು ತಂದೆ ಏನೇ ಇದ್ದರೂ ತಂದೆ, ನಿಮ್ಮನ್ನು ನಾವು ಬಿಟ್ಟು ಬಾಳದಂಥ ಒಳ್ಳೆಯ ಮನಸ್ಸನ್ನು, ಒಂದೇ ಮನಸ್ಸನ್ನು ಕೊಡಿರಿ ತಂದೆ. ವಾಕ್ಯಗಳನ್ನು ಓದುವಂಥ ಮನಸ್ಸನ್ನು ಕೊಡಿರಿ. ವಾಕ್ಯ ಓದಿದ ನಂತರ ಅದನ್ನು ಅರ್ಥ ಮಾಡಿಕೊಳ್ಳುವಂಥ ಮನಸ್ಸನ್ನು ಕೊಟ್ಟು ನಮ್ಮನ್ನು ಕಾಪಾಡಿ ನಡೆಸಬೇಕೆಂದು ಈ ಪ್ರಾರ್ಥನಾ ಮನವಿ ವಿಜ್ಞಾಪನೆಯನ್ನು ನನ್ನ ರಕ್ಷಕನು ನಿಮ್ಮ ಪ್ರಿಯಕುಮಾರನಾದ ಕ್ರಿಸ್ತೇಸು ನಮ್ಮಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿನಪ್ಪ ತಂದೆ. ಆಮೇಲೆ ಎಲ್ಲ ದೇವಜನರಿಗೆ ನನ್ನ ಹೃದಯಪೂರ್ವಕವಂತ ವಂದನೆಗಳು. ಥ್ಯಾಂಕ್ ಯು.